ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪಾ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಸಿಂಹ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಸಿಂಹ ರಾಶಿಯವರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುವರು. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದ್ರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನ ಹೇಳ್ತೀನಿ ನೋಡಿ. ಮೊದಲನೆಯದಾಗಿ, ಸಿಂಹ ರಾಶಿಯವರ ಶತ್ರು ಯಾರು, ಹೇಗೆ ಅವಮಾನಗಳನ್ನ ಎದುರಿಸುವಂತಹ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ, ಹೇಗೆ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ, ಯಾರಿಂದ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನ ಪರಿಶೀಲಿಸಿಕೊಳ್ಳಿ. ಸಿಂಹ ರಾಶಿಯವರಿಗೆ ಶತ್ರುಗಳು ಬೇರೆ ಯಾರು ಇಲ್ಲ, ಅವರ ಅಹಮ್ಮೆ ಅವರ ಶತ್ರು. ಇವರು ಅಹಮ್ಮಿಂದ ಎಲ್ಲರನ್ನೂ ಶತ್ರುಗಳನ್ನ ಮಾಡಿಕೊಳ್ತಾರೆ. ತಂದೆ ತಾಯಿ ಬಂಧು ಬಾಂಧವರು ಇವರೆಲ್ಲರನ್ನೂ ಕೂಡ ಶತ್ರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಿಂಹ ರಾಶಿಯವರ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಕೆಲವೊಂದು ವಿಷಯಗಳನ್ನ ನಾವು ಪರಾಮರ್ಶವಾಗಿ ನೋಡಿದಾಗ ಹಲವಾರು ನ್ಯೂನ್ಯತೆಗಳು, ತುಂಬಾ ಆಸೆಗಳು, ತುಂಬಾ ಅಫೆಕ್ಷನ್ಸ್ಗಳು, ತುಂಬಾ ಅಫೇರ್ಗಳು, ಇದರಿಂದ ಅಧಃಪತನ, ತುಂಬಾ ಅವಮಾನ ಎಲ್ಲವನ್ನ ಮಾಡಿಸುತ್ತೆ. ಸಿಂಹ ರಾಶಿಯವರನ್ನ ನೋಡಿದಾಗ ಸಿಂಹ ರಾಶಿಯವರ ಜೀವನದ ವ್ಯವಸ್ಥೆ ಒಂದು ರಾಜತತ್ವವನ್ನ ತೋರಿಸುತ್ತೆ. ರಾಜತತ್ವ ಏನು ಅಂದ್ರೆ, ನಾನು ಮಾಡಿದ್ದೆ ಸರಿ ಎನ್ನುವಂತಹ ವಾದದಿಂದ ಕೆಲಸಗಾರರು ಶತ್ರುಗಳಾಗಿ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ನಿಮ್ಮ ಮನೆಯಲ್ಲಿ ಸಂಗಾತಿಗಳು ಶತ್ರುಗಳಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಗುರು ಹಿರಿಯರು ನಿಮಗೆ ದ್ವೇಷ ಮಾಡಿ ಅವಮಾನಗಳನ್ನ ಮಾಡುವಂಥದ್ದು, ನಿಗೂಢ ಕಾರ್ಯಗಳು ನಿಮಗೆ ಅವಮಾನ ಆಗುವಂತೆ ಮಾಡುತ್ತವೆ. ಇದರಿಂದ ನೀವು ನಷ್ಟವನ್ನ ಹೊಂದುತ್ತೀರಾ. ಸಿಂಹ ರಾಶಿ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ. ಆ ಪೂರ್ವ ಪುಣ್ಯದಲ್ಲಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಧರ್ಮ ಅಧರ್ಮಿಯನ್ನಾಗಿ ಮಾಡುತ್ತೆ. ನಿಮಗೆ ಗೌರವ ಸಿಗುವುದಿಲ್ಲ. 6ರ ಸ್ಥಾನ ನಿಮಗೆ ಮೊದಲೇ ಹೇಳಿದ ಹಾಗೆ ಶತ್ರು ಸ್ಥಾನ. 10ರ ಸ್ಥಾನದ ಅಧಿಪತಿ ಯಾರು ಅಂದ್ರೆ ಮಕರ ರಾಶಿ. ಮಕರ ರಾಶಿಯವರಿಗೆ ದಶಮ ಸ್ಥಾನ, ಇದು ಹೆಸರು, ಕೀರ್ತಿ, ಪ್ರತಿಷ್ಠಾ ಸ್ಥಾನ. ಶನಿಯ ತತ್ವ ಇರೋದ್ರಿಂದ ಧರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡುವಂತಹ ಸ್ಥಾನ. ಹಾಗಾದ್ರೆ ಶತ್ರು ಯಾರು ಅಂದ್ರೆ, ಧರ್ಮವನ್ನ ಬಿಟ್ಟು ಅಧರ್ಮವಾಗಿದ್ದೀರೋ ಅದೇ ನಿಮಗೆ ಶತ್ರು. 8ರ ಸ್ಥಾನ ಗುರು ತತ್ವ ಇರುವಂತಹ ಸ್ಥಾನ. ಅದೇ 12ರ ಸ್ಥಾನ ನೋಡಿದ್ರೆ ಅದು ಸಹಿತ 4ರ ಸ್ಥಾನ ಸುಖ ಸ್ಥಾನ. ನಿಮಗೆ ಒಂದು ಟಿಪ್ಸ್ ಏನು ಅಂದ್ರೆ, ಸಿಂಹ ರಾಶಿಯವರು ನೀವು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದರೆ ಮಾತ್ರ ಸಿಂಹ ರಾಶಿಯವರು ರಾಜತತ್ವವಾಗಿ, ನಿಮ್ಮ ಶತ್ರುಗಳು ದೂರವಾಗಿ, ನಿಮ್ಮ ಸಾಲಗಳು ದೂರವಾಗಿ, ನಿಮ್ಮ ಸಂಕಷ್ಟಗಳು ದೂರವಾಗಿ ನಷ್ಟವನ್ನ ತಪ್ಪಿಸಿಕೊಳ್ತೀರಾ. ಯಾರ್ಯಾರು ಸಿಂಹ ರಾಶಿಯವರಿದ್ದೀರೋ ಅವರು ದಯವಿಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಅಧರ್ಮವಾಗಿದ್ರೆ ನೆಲೆ ಇಲ್ಲ, ಎಲ್ಲರೂ ಶತ್ರುಗಳಾಗ್ತಾರೆ. ರಾಜಕೀಯ ವ್ಯವಸ್ಥೆಯಲ್ಲಿರುವವರು ಶತ್ರುಗಳಾಗಿ ಪರಿಣಾಮವನ್ನ ಬೀರಬಹುದು. ನಿಮ್ಮ ಬಾಸ್ಗಳ ಕಿರಿಕಿರಿಯಿಂದ ಶತ್ರುಗಳಾಗಿ ಪರಿಣಾಮವನ್ನ ಬೀರಬಹುದು. ನಿಮ್ಮ ಕೆಲಸಗಾರರು ಶತ್ರುಗಳಾಗಿ ಪರಿಣಾಮವನ್ನ ಬೀರಬಹುದು. ವಿಶೇಷವಾಗಿ ನಿಮ್ಮ ಸಂಗಾತಿಗಳೇ ಶತ್ರುಗಳಾಗಿ ಪರಿಣಮಿಸಬಹುದು. ಎಲ್ಲಿ ಧರ್ಮವನ್ನ ಬಿಟ್ಟು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತೀರೋ ಅಲ್ಲಿ ಶತ್ರು ಭಾವ ಉತ್ಪತ್ತಿ, ಸಾಲ ಭಾವ ಉತ್ಪತ್ತಿ, ಆರೋಗ್ಯದಲ್ಲಿ ಸಮಸ್ಯೆ ಉತ್ಪತ್ತಿ, ಇವೆಲ್ಲವೂ ನಿಮಗೆ ಸಮಸ್ಯೆಯನ್ನ ಕೊಡುತ್ತೆ. ಅಡೆತಡೆ ಬರುತ್ತೆ, ಸಾಲವನ್ನ ಮಾಡಿಕೊಂಡು ಊರು ಬಿಡುವಂತದ್ದು, ಇವೆಲ್ಲವನ್ನ ತೋರಿಸುತ್ತೆ. ನಷ್ಟವನ್ನ ಅನುಭವಿಸ್ತಾ ಇರ್ತೀರಾ, ಅವಮಾನವನ್ನ ಅನುಭವಿಸ್ತಾ ಇರ್ತೀರಾ. ನಿಮಗೆ ಸಮಾಜದಲ್ಲಿ ಯಾರು ಕೂಡ ಗೌರವವನ್ನ ಕೊಡೋದಿಲ್ಲ. ಎಲ್ಲವೂ ಇದ್ದರೂ ಕೂಡ ನೀವು ಸೊನ್ನೆಯಾಗಿ ಉಳಿಯುತ್ತೀರಾ. ಸಿಂಹ ರಾಶಿಯವರು ಬಹಳ ಆಟಿಟ್ಯೂಡ್, ಒಂದು ಈಗೋಯಿಸ್ಟಿಕ್ ನೇಚರ್ ಇರುವಂತಹವರು, ನಂದೇ ನಡಿಬೇಕು ಅನ್ನುವಂತಹವರು. ಇದರ ಜೊತೆಗೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಸರಿ. ಯಾರ್ಯಾರು ಶತ್ರುಗಳಿದ್ದಾರೋ ಅವರು ಭಯಪಡುತ್ತಾರೆ. ಅಧರ್ಮ ಮಾರ್ಗದಲ್ಲಿ ನಡೆದಾಗ ಶತ್ರುಗಳು ತನಗೆ ತಾನೇ ಉತ್ಪತ್ತಿಯಾಗ್ತಾರೆ. ನೀವು ಸಾಧ್ಯವಾದಷ್ಟು ಅಹಮ್ಮನ್ನ ಕಡಿಮೆ ಮಾಡಿಕೊಳ್ಳಬೇಕು. ಧಾರ್ಮಿಕ ವಿಚಾರವನ್ನ ನೀವು ಬೆಳೆಸಿಕೊಳ್ಳಬೇಕು. ಧರ್ಮದ ಬಗ್ಗೆ ಹೆಚ್ಚಿನ ಒಲವನ್ನ ತೋರಿಸಬೇಕು. ಅಧರ್ಮದಿಂದ ಹೊರಗಡೆ ಬಂದಾಗ ಮಾತ್ರ 6, 8, 12ನೇ ಮನೆ ನಿಮ್ಮನ್ನ ಸಮಸ್ಯೆಯಿಂದ ದೂರ ಮಾಡುತ್ತೆ. ನೀವೊಬ್ಬ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳಿತೀರಾ. ಇನ್ನು ಸಿಂಹ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ, ಮೊದಲನೆಯದಾಗಿ ವೃಷಭ ರಾಶಿ.
ವೃಷಭ ರಾಶಿಯ ವ್ಯಕ್ತಿಗಳು ಕೆಲವೊಮ್ಮೆ ಮೊಂಡುತನವನ್ನ ಪಡೆಯಬಹುದು ಮತ್ತು ಸಿಂಹ ರಾಶಿಯವರು ಈ ಗುಣ ಲಕ್ಷಣವನ್ನ ಸಾಕಷ್ಟು ನಿರಾಶಾದಾಯಕವಾಗಿ ತೆಗೆದುಕೊಳ್ಳುತ್ತಾರೆ. ಸಿಂಹ ರಾಶಿಯವರಿದ್ದರೆ ಇತರರ ಗಮನವನ್ನ ಸೆಳೆಯುವುದು ತಮಗೆ ಕಷ್ಟ. ಇವರು ಕೂಡ ಎಲ್ಲರ ಗಮನ ತನ್ನ ಮೇಲಿರಬೇಕೆಂದು ಬಯಸುವವರು. ಸಿಂಹ ರಾಶಿಯವರು ಹೇಳಿದ್ದನ್ನ ವೃಷಭ ರಾಶಿಯವರು ಕೇಳಲು ತಯಾರಿರುವುದಿಲ್ಲ. ಹಾಗಾಗಿ ಪರಸ್ಪರ ಹೊಂದಿಕೊಂಡು ಹೋಗುವುದು ತುಂಬಾ ಕಷ್ಟ. ಎರಡನೆಯದಾಗಿ ಸಿಂಹ ಮತ್ತು ವೃಶ್ಚಿಕ ರಾಶಿ ಚಕ್ರದ ಸ್ಥಳೀಯರು ಇಬ್ಬರು ಗಮನ ಸೆಳೆಯಲು ಬಯಸುವವರು. ಇವರಿಬ್ಬರು ಹಿಂದೆ ಸರಿಯಲು ಸಾಧ್ಯವಿಲ್ಲ ಮತ್ತು ಇದು ಇನ್ನೊಬ್ಬ ವ್ಯಕ್ತಿಯನ್ನ ದೂರ ತಳ್ಳಿದಂತೆ ಭಾವಿಸಬಹುದು. ಇಬ್ಬರು ಹೆಮ್ಮೆಯ ವ್ಯಕ್ತಿಗಳು ಮತ್ತು ಒಟ್ಟಿಗೆ ಇರುವಾಗ ಜಗಳವಾಡಬಹುದು. ವೃಶ್ಚಿಕ ರಾಶಿಯವರು ಸಿಂಹ ರಾಶಿಯವರನ್ನ ಪ್ರಶಂಸಿಸುವುದಿಲ್ಲ. ಅಲ್ಲದೆ ಸಿಂಹ ರಾಶಿಯವರಿಗೆ ವೃಶ್ಚಿಕ ರಾಶಿಯವರನ್ನ ಗೌರವಿಸಲು ಕಷ್ಟವಾಗುತ್ತದೆ. ಇಬ್ಬರು ಒಬ್ಬರ ಮೇಲೊಬ್ಬರು ಅಸೂಯೆ ಪಡಬಹುದು ಮತ್ತು ಸೇಡು ತೀರಿಸಿಕೊಳ್ಳಲು ಇನ್ನೊಬ್ಬರ ಹಿಂದೆ ಓಡಬಹುದು. ಇನ್ನು ಸಿಂಹ ರಾಶಿಯವರು ಇದೆಲ್ಲವನ್ನ ಗೆಲ್ಲಬೇಕು ಮತ್ತು ನಿಮ್ಮ ಕಷ್ಟಗಳಿಂದ ಹೊರಬರಬೇಕು ಅಂದ್ರೆ ಮೃತ್ಯುಂಜಯ ಯಂತ್ರವನ್ನ ಮನೆಯಲ್ಲಿ ಸ್ಥಾಪಿಸಿಕೊಳ್ಳಿ. ಯಂತ್ರದ ಮುಖೇನ ಮಂತ್ರಗಳನ್ನ ಹೇಳಿ ಯಂತ್ರವನ್ನ ಪೂಜೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ. ಅಂಗವಿಕಲರಿಗೆ ಸಹಾಯವನ್ನ ಮಾಡಿ. ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಸಿಂಹ ರಾಶಿಯವರಿಗೆ ತಾಯಿಯ ಸುಖ ಕಡಿಮೆ. ನಿಜವಾಗಲೂ ನಿಮಗೆ ಒಂದು ಒಳ್ಳೆಯ ಕಾಲ ನಿರ್ಮಾಣವಾಗುತ್ತೆ. ಶತ್ರುಗಳು, ನಷ್ಟಗಳು, ಅವಮಾನಗಳು ದೂರವಾಗುತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಓಂ ಮೃತ್ಯುಂಜಯಾಯ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.